ದುಡ್ಡು? ಯಾವ ದುಡ್ಡು? ನಮ್ಮ ಮನೆ ಅಡ ಇಟ್ಟು 1 ಲಕ್ಷ ರೂಪಾಯಿ ತಂದು ಕೊಟ್ನಲ್ಲ, ಆ ದುಡ್ಡು. ಮನೆ ದುಡ್ಡು? ನನಗೊಂದು ಅರ್ಥ ಆಗ್ತಿಲ್ವಲ್ಲ. ಸರ್, ನೀವೇನ್ ಮಾತಾಡ್ತಿದ್ದೀರಾ ಅಂತ ಗೊತ್ತಿದ್ಯೋ ಗೊತ್ತಿಲ್ವೋ ನನಗ್ ಗೊತ್ತಿಲ್ಲ ಸರ್. ಆದ್ರೆ ನೋಡು ಕುಮಾರ್ ಸರ್, ನೋಡು ಕುಮಾರ್, ಗೊತ್ತಿದ್ದು ಮಾತಾಡಿದ್ರೆ ರಾಜ್ಯ ಕಟ್ಟೋಕ್ಕಾಗತ್ತಾ? ದೇಶ ಆಳಕ್ಕಾಗತ್ತಾ? ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ, ನನಗೆ ನೀನ್ ಯಾರು ಅಂತಾನೆ ಗೊತ್ತಿಲ್ಲ. ದಯವಿಟ್ಟು ನನಗೆ ತೊಂದರೆ ಕೊಡಬೇಡ, ಇಲ್ಲಿಂದ ಹೊರಟೋಗು. ಹಾಗನ್ಬೇಡಿ ಸರ್. ಸರ್, ನನ್ನ ಆಸೆ ನೆರವೇರಿಸಕ್ಕೋಸ್ಕರ ಇದ್ದೊಂದು ಮನೇನು ಅಡ ಇಟ್ಟು ನಮ್ಮ ತಾಯಿ ದುಡ್ಡು ಕೊಟ್ಟಿದ್ದಾರೆ ಸರ್. ಈಗ ನೀವು ಕೆಲಸ ಕೊಡಿಸ್ಲಿಲ್ಲ ಅಂದ್ರೆ ನಾನು ಉಸಿರೇ ಇಟ್ಟಿರೋ ಪೊಲೀಸ್ ಕೆಲಸದ ಜೊತೆ ನನ್ನ ಮೇಲೆ ಉಸಿರೇ ಇಟ್ಟಿರೋ ನಮ್ಮ ತಾಯಿನೂ ಕಳ್ಕೋಬೇಕಾಗುತ್ತೆ ಸರ್. ಪ್ಲೀಸ್ ಸರ್, ಪ್ಲೀಸ್. ನಿಮ್ಮಮ್ಮನ್ನ ಕಳ್ಕೊಂಡ್ರೆ ದೇಶಕ್ಕೇನು ನಷ್ಟ ಆಗಲ್ಲ. ಆದ್ರೆ ಈಗ ನೀನ್ ಇಲ್ಲಿಂದ ಹೋಗದೆ ಹೋದ್ರೆ ಇವಳಿಗಂತೂ ನಷ್ಟ. ಯಾಕೆ ಹೇಳು? ಇವಳು ಅಮ್ಮ ಆಗೋ ಟೈಮು ಮೀರೋಗತ್ತೆ. ಅದಕ್ಕೆ ಹೋಗು ಪ್ಲೀಸ್ ಸರ್. ಹೋಗಲೇ. ಅಮ್ಮ ಅನ್ನೋ ಪದಕ್ಕೆ ಅರ್ಥ ಗೊತ್ತಿಲ್ದಿರೋ ನೀನು ನಮ್ಮಮ್ಮನ್ನ 4 ಜನಕ್ಕೆ ಮೈಮಾರೋ ಇವಳಿಗೆ ಹೋಲಿಸ್ತಾ ಇದೀಯಾ? ಕೆಲಸ ಕೊಡಿಸ್ತೀರಿ ಅಂತ ನನ್ನ ಹತ್ರ ದುಡ್ಡು ತಗೊಟ್ಟು ಈಗ ನಾನು ಯಾರೋ ಗೊತ್ತಿಲ್ಲ ಅಂತೀಯ? ನಮ್ಮಮ್ಮ ಸತ್ರೆ ದೇಶಕ್ಕೇನು ನಷ್ಟ ಇಲ್ಲ ಅಂತೀಯ? ನಿನ್ನಂತವರು ಸತ್ರೆ ದೇಶಕ್ಕೇನು ನಷ್ಟ ಇಲ್ಲ ಕಣೋ. ನಾನು ನಿನ್ನ ಬಿಡಲ್ಲ, ನಿನ್ನಂತವರು ಬದುಕಿ ನನ್ನಂತವರು ಸಾಯೋದಕ್ಕಿಂತ ನಿನ್ನಂತವರನ್ನ ಸಾಯಿಸಿ ನನ್ನಂತವರನ್ನ ಉಳಿಸ್ಕೊಳ್ತೀನಿ. ಉಳಿಸ್ಕೊಳ್ತೀನಿ. ಭೇಷ್, ಇದು ಒಬ್ಬ ಪೊಲೀಸ್ ಆಫೀಸರ್ಗೆ ಇರಬೇಕಾದ ಎಲ್ಲ ಅರ್ಹತೆಗಳು ನಿನ್ನಲ್ಲಿದೆ. ನಾನಿಟ್ಟ ಟೆಸ್ಟ್ ಅಲ್ಲಿ ನೀನು ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿದ್ಯಾ. ನಿನಗೆ ಕೆಲಸ ಗ್ಯಾರಂಟಿ. ನನ್ನಿಂದ ನಂಬಕ್ಕಾಗ್ತಿಲ್ಲ ಸರ್. ಕೆಲಸ ಸಿಗ್ಲಿಲ್ಲ ಅನ್ನೋ ಕೋಪದಲ್ಲಿ ದೇವರಂತ ನಿಮ್ಮನ್ನ ಬೈದು ನಿಮ್ಮ ಮೇಲೆ ಕೈ ಮಾಡ್ಬಿಟ್ಟೆ ಸರ್. ದಯವಿಟ್ಟು ನನಗೆ ಕ್ಷಮಿಸಿ ಸರ್. ನಾನು ನಿನ್ನ ಕ್ಷಮಿಸೋದಿಲ್ಲ ಸರ್. ನೀನೊಬ್ಬ ಪೊಲೀಸ್ ಆಫೀಸರ್, ನಾನೇ ಅಲ್ಲ. ಸಿಎಂ ಆಗ್ಲಿ PM ಆಗ್ಲಿ ಯಾರೇ ತಪ್ಪು ಮಾಡಿದ್ರು ಅವ್ರ ಮೇಲೆ ಆಕ್ಷನ್ ತಗೋಬೇಕು. ಸಿನ್ಸಿಯರ್ ಪೊಲೀಸ್ ಆಫೀಸರ್ ಅಂತ ಹೆಸರು ತಗೋ, ಆಗಲೇ ನಾನು ನಿಂಗೆ ಕ್ಷಮಿಸೋದು. ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸಾರ್ಥಿ, ಹಲೋ, ಪೊಲೀಸ್ ಹೆಡ್ ಕ್ವಾರ್ಟರ್ಸ್. ಏನ್ ವಿಷಯ ಸರ್? ಯಾಕೆ ಅರ್ಜೆಂಟ್ ಆಗಿ ಕರೆದಿದ್ದು? ಈ ಮಹಾನುಭಾವ ಬೇವರ್ಸಿ ನನ್ನ ಮಗ ನನ್ನ ಮನೆಗೆ ನುಗ್ಗಿ ನನ್ನ ಮೇಲೆ ಕೈ ಮಾಡ್ದ. ಹೇಸ್ಗೆ ತಿನ್ನೋ ನಾಯಿಗಳೆಲ್ಲ ನನ್ನ ಮೈ ಮೇಲೆ ಹಾರೋ ಹಾಗಾಯ್ತು. ಇವನ್ನ ಲಾಕಪಲ್ಲಿ ಹಾಕಿ ಬೆಂಡೆತ್ತಿ ನನ್ನನ್ನು ಕೊಲೆ ಮಾಡಕ್ ಬಂದಿದ್ದ ಅಂತ ಮುಚ್ಚಳಿಕೆ ಬರ್ಸ್ಕೊ. ನಾನ್ ನಿನ್ನ ಸುಮ್ಮನೆ ಕೆಲಸ ಕೊಡಿಸ್ತೀನಿ ಅಂತ ಆಸೆ ತೋರಿಸಿ ನನ್ನ ಹತ್ರ ದುಡ್ಡು ತಗೊಂಡು ನನಗೆ ಮೋಸ ಮಾಡ್ತೀಯ. ಅಮರ್, ಅಮರ್. ಅರೆ, ಏನ್ ಜಾನಕಿ, ಯಾಕಿಷ್ಟು ಗಾಬರಿಯಾಗಿ ಬರ್ತಾ ಇದೀಯಾ? ಅಮರ್ ನಿನ್ನೆ ರಾತ್ರಿ ಹೋದವನು ಇನ್ನೂ ಮನೆಗೆ ಬಂದಿಲ್ಲ. ಅದಕ್ಕೆ ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದೆ. ಹಾಗಾ? ಹಾ. ಅಮರ್. ಏನಮ್ಮ? ಅಮರ್, ಕುಮಾರ್ ರಾತ್ರಿಯಿಂದ ಮನೆಗೆ ಬಂದಿಲ್ವಂತೆ. ಹೌದಾ? ಎಲ್ಲಿ ಹೋಗ್ತೀನಿ ಅಂತ ಏನಾದ್ರು ಹೇಳ್ದಮ್ಮ? ಕೆಲ್ಸದ ಬಗ್ಗೆ ವಿಚಾರಿಸ್ಕೊಂಡ್ ಬರ್ತೀನಿ ಅಂತ ಮಿನಿಸ್ಟರ್ ಮನೆಗೆ ಹೋದವನು ಇನ್ನೂ ಬಂದಿಲ್ಲಪ್ಪ. ನಂಗೆ ಯಾಕೋ ತುಂಬಾ ಭಯ ಆಗ್ತಿದೆ. ಹೆದರ್ಕೋಬೇಡಮ್ಮ, ನಾನು ವಿಚಾರಿಸ್ಕೊಂಡ್ ಬರ್ತೀನಿ. ಅಮ್ಮ, ಬರ್ತೀನಿ. ಸರ್, ಯಾರು? ಓಹೋ, ಅಮರ್ ಅವರು. ಏನ್ ಇಷ್ಟ ದೂರ? ಏನಾಗಬೇಕಾಯ್ತು ನಮ್ಮಿಂದ? ಮಿನಿಸ್ಟರ್ ಇದ್ದಾರಾ? ಮಿನಿಸ್ಟರ್ ಹೋಗಿರಿ ಮಾತ್ಕೆ. ಅವರು ಶೇವಿಂಗ್ ಮಾಡ್ಕೊಳಕ್ಕೆ ಫಾರ್ಮ್ ಹೌಸ್ಗೆ ಹೋಗಿದ್ದಾರೆ. ಸಾಯಂಕಾಲನೇ ಬರೋದು. ಏನೇ ಮೆಸೇಜ್?
ಫಾರ್ಮ್ ಹೌಸ್ಗೆ ಹೋಗಿದ್ದಾರೆ. ಆಧುನಿಕ ಗಾಂಧಿ ಈ ಗೂಡ್ಸೆ ಕೈಯಲ್ಲಿ ಗುಂಡೆ ತಿಂದು ಸಾಯೋಗ್ ಬಂದ್ಯಾ? ಸಾಯೋದಕ್ಕೆ ನಾನು 1947 ಕಾಲ್ದವನಲ್ಲ, AK-47 ಕಾಲ್ದವನು. ಗುಂಡು ಹೊಡೆದ ಅಭ್ಯಾಸ. ನನ್ನ ಸ್ನೇಹಿತ ಕುಮಾರಲ್ಲೋ. ನೀನು ನಿನ್ನ ಸ್ನೇಹಿತರು ಫುಟ್ಪಾತ್ನವ್ರು ತಾನೆ. ಹೋಗಿ ಯಾವ್ದಾದ್ರು ಮೋರಿಲ್ ಹುಡುಕು. ಮೋರಿಯಲ್ಲೇ ಹುಡುಕ್ತೀನಿ. ಹೇಳ್ತೀನಿ. ಕೂತ್ಕೊಳ್ಳಿ ಸರ್. ಸರ್ ಕೂತ್ಕೊಳ್ಳಿ ಸರ್. ಕೂತ್ಕೊಳ್ಳಿ. ಸೈನ್ ಹಾಕಿ ಸರ್. ಇಲ್ಲ, ನಾ ಸೈನ್ ಹಾಕಲ್ಲ. ಸೈನ್ ಹಾಕಲೇ. ಸರ್ ಏನ್ ಸರ್ ಇದು ದೌರ್ಜನ್ಯ? ಓ ಹೋಗ್ಲಿ, ಸೌಜನ್ಯವಾಗಿ ಕೇಳ್ತೀನಿ, ಒಂದ್ ಸೈನ್ ಹಾಕೋಣ. ಸರ್ ಪೊಲೀಸ್ನವರು ಅಂದ್ರೆ ಒಳ್ಳೆಯವರು ಅಂತ ನಾ ತಿಳ್ಕೊಂಡಿದ್ದೆ. ಅಂದ್ರೆ ನಾನ್ ಕೆಟ್ಟವನಾ? ಸರ್ ನಾನು ಆತರ ನಾನ್ ಕೆಟ್ಟವನಂತೆ. ನಾನ್ ಕೆಟ್ಟವನಂತೆ. ಅಯ್ಯೋ ಏನ್ ಹೇಳದೀಯ? ನಾನ್ ಕೆಟ್ಟವನ? ನಾನ್ ಕೆಟ್ಟವನ? ಸರ್ ಕೆಟ್ಟವ್ರಿಗೂ ಕರುಣೆ ಅನ್ನೋದಿರುತ್ತೆ, ಆದ್ರೆ ನೀವದು ಇಲ್ದಿರೋ ಕಟುಕರು.
ನಾನು ರಾಜಶೇಖರ್ ಮಾತಾಡ್ತಾ ಇದ್ದೀನಿ. ಏನೋ ಅದು ಕುಮಾರಿಂದ ಮುಚ್ಚಳಿಕೆಗೆ ಸೈನ್ ಹಾಕ್ಸ್ಕೋಬೇಕು ಅಂತ ಟಾರ್ಚರ್ ಮಾಡುವಾಗ ಯಾಕೆ ನಿಂತ್ಕೊಳ್ಳೋದಿಲ್ಲಿ? ಅಲ್ಲಯ್ಯ, ಹೆದರ್ಸಿ ಮುಚ್ಚಳಿಕೆ ಬರ್ಸ್ಕೊಂಡ್ರೆ ಸಾಯಿಸಬಿಟ್ಯಾ? ನಾನು ಹೆದರ್ಸಕ್ ಒಂದೆರಡು ಡೇಟ್ ಹೊಡೆದೆ. ಆದ್ರೆ ಈಗಾಗಲೇ ಜನ ಲಾಕಪ್ಟೆದ್ ವಿಷಯ ಕೇಳಿ ಕೇಳಿ ರೋಸೋಗಿದ್ದಾರೆ. ಇನ್ ಈ ವಿಷಯ ಗೊತ್ತಾದ್ರೆ ಶಾಂತಿನಗರದ ಜನ ನಮ್ಮ ಸುಮ್ಮನೆ ಬಿಡ್ತಾರ? ಉಗಿರೆ ಮಕ್ಕೆ ಎಲ್ ಬಿಡ್ತಾರೆ? ತಲೆ ಬೋಳ್ಸಿ ರಂಗೋಲಿ ಹಾಕ್ಬಿಡ್ತಾರ ಅಷ್ಟೇ. ಫೋನ್ ಕೊಡೆ ಅಲ್ಲಿ. ಮಾರಿಮುತ್ತು ಪಾರೆ ಅಲ್ಲಿ. Take him to custody. Come on. ಸಮಾಧಾನ ಮಾಡ್ಕೊಳ್ಳಿ, ಸಮಾಧಾನ ಮಾಡ್ಕೊಳ್ಳಿ. ಕೂಲ್ ಡೌನ್ ಪ್ಲೀಸ್. ಇಲ್ಲ ಇಲ್ಲ, ನನ್ನ ಮಗನ್ನ ಕಳ್ಕೊಂಡು ನಾನು ಬದುಕಿರಲ್ಲ. ಸಮಾಧಾನ ಮಾಡ್ಕೊಳ್ಳಿ. ಹೇಗ್ ಸಮಾಧಾನ ಮಾಡ್ಕೊಳ್ಳಿ? ನನ್ನ ಮಗನ್ನ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡ್ದೆ, ಆದ್ರೆ ಇವತ್ತು ಆ ಕಣ್ಣನ್ನ ಕಿತ್ಕೊಂಡು ದೇವ್ರ ನನ್ನ ಕುರುಡಿ ಮಾಡ್ಬಿಟ್ಟ. ಇನ್ನೆಲ್ಲಿಂದ ಬರ್ಬೇಕು ಸಮಾಧಾನ? ಯಾಕೆ ಹೀಗೆಲ್ಲ ಮಾತಾಡ್ತೀಯ? ಇವರೆಲ್ರು ನಿನ್ನ ಮಕ್ಕಳಲ್ವಾ? ಇಲ್ಲ, ನನ್ ಮಗನ ಕಳ್ಕೊಂಡು ನಾನ್ ಬದುಕಿರಲ್ಲ. ಹೀಗಾಗ್ಬಾರ್ದಾಗಿತ್ತು. ಅಳ್ಬೇಡ. ಈಗ ಅಳ್ತಾ ಕೂತ್ರೆ ಹೋದ ಜೀವ ಮತ್ತೆ ಬರುತ್ತಾ? ಧೈರ್ಯ ತಂದ್ಕೋ. ಆರ್ಡರ್. ಯುವರ್ ಆನರ್, ಬೇಲಿನ ಎದ್ದು ಹೊಲ ಮೇಯ್ದಾಗೆ ಪ್ರಜೆಗಳ ರಕ್ಷಣೆ ಮಾಡಬೇಕಾಗಿದ್ದ ಈ ಮಹಾದೇವಯ್ಯ ತನ್ನ ಜೀವನದಲ್ಲಿ ನೂರಾರು ಆಸೆಗಳನ್ನು ಹೊತ್ತು ಪೊಲೀಸ್ ಅಧಿಕಾರಿಯಾಗಿ ದೇಶ ಸೇವೆ ಮಾಡಬೇಕು ಅಂತಿದ್ದ ನಿರುದ್ಯೋಗಿ ಕುಮಾರ್ಗೆ ಇನ್ಸ್ಪೆಕ್ಟರ್ ಕೆಲಸ ಕೊಡಿಸ್ತೀನಿ ಅಂತ ಆಸೆ ತೋರಿಸಿ ಈ ಮಿನಿಸ್ಟರ್ ಮಹಾದೇವಯ್ಯ ಅವನಿಂದ 1 ಲಕ್ಷ ರೂಪಾಯಿ ವಸೂಲಿ ಮಾಡ್ದ. ಕೊನೆಗೆ ದುಡ್ಡು ಕೆಲಸ ಯಾವುದನ್ನು ಕೊಡದೆ ಪಂಗನಾಮ ಹಾಕದ. ಇದನ್ನ ಪ್ರತಿಭಟಿಸಿದಾಗ ಈ ಮನುಷ್ಯ SI ರಾಜಶೇಖರ್ ಮೂಲಕ ಆ ಹುಡುಗನ ಲಾಕಪ್ ನಲ್ಲಿ ಹಾಕಿ ಟಾರ್ಚರ್ ಮಾಡಿಸಿದಾಗ ಅವನು ಸತ್ತ. ಐ ಅಬ್ಜೆಕ್ಟ್ ಯುವರ್ ಆನರ್. ಅಬ್ಜೆಕ್ಷನ್ ಸಸ್ಟೈನ್. ಥ್ಯಾಂಕ್ ಯು ಯುವರ್ ಆನರ್. ಮೈ ಲಾರ್ಡ್, ಸಿಪ್ಪೆ ತಿಂದೋರು ಯಾರು, ಸಿಗಾಕೊಂಡವ್ರು ಯಾರು ಅನ್ನೋ ಹಾಗೆ ಈ ಕೇಸು ಚಿಕ್ಕಣ್ಣವ್ರು ಹೇಳಿದಷ್ಟು ಸುಲಭವಾಗಿಲ್ಲ, ಬಹಳ ವಿಚಿತ್ರವಾಗಿದೆ. ನನ್ನ ಕಕ್ಷಿದಾರರೇ ಕುಮಾರ್ನ ಕೊಲೆ ಮಾಡಿದ್ದಾರೆ ಅಂತ ಹೇಳ್ತಾ ಇರೋ ವ್ಯಕ್ತಿನ ಈ ನ್ಯಾಯಾಲಯದಲ್ಲಿ ಹಾಜರುಪಡಿಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಪರ್ಮಿಷನ್ ಗ್ರಾಂಟೆಡ್. ಅಮರ್ ಅಮರ್ ಅಮರ್. ಸತ್ಯವನ್ನೇ ಹೇಳುತ್ತೇನೆ, ಸತ್ಯವನ್ನಲ್ಲದೆ ಬೇರೇನೂ ಹೇಳುವುದಿಲ್ಲ. ತಮ್ಮ ಹೆಸರು? ಅಮರ್.
ಕೊಲೆಯಾದ ವ್ಯಕ್ತಿಗೂ ನಿಮ್ಗೂ ಏನ್ ಸಂಬಂಧ? ಆತ ನನ್ನ ಸ್ನೇಹಿತ. ಕೊಲೆಯಾದ ವ್ಯಕ್ತಿಗೆ ಬೇರೆ ಯಾರು ಸಂಬಂಧಿಕರಿರ್ಲಿಲ್ವಾ? ಅವ್ರ ತಾಯಿ ಇದ್ದಾರೆ. ಅವ್ರ ತಾಯಿಂದಾನೇ ಕಂಪ್ಲೇಂಟ್ ಕೊಡಿಸ್ಬೋದಾಗಿತ್ತಲ್ಲ. ಅದು ಅವರು ಪರವಾಗಿಲ್ಲ ಅವ್ರ ಪರವಾಗಿ ನೀನೇ ಬಂದು ಕಂಪ್ಲೇಂಟ್ ಕೊಟ್ಟಿದ್ಯಲ್ಲ, ಇದ್ರ ಹಿನ್ನೆಲೆ ಏನು ಅಂತ ಸ್ವಲ್ಪ ಹೇಳ್ತೀಯಾ? ನನ್ನ ಸ್ನೇಹಿತನ ಹೀಗಾಯ್ತಲ್ಲ ಅಂತ ನಾನೇ ಕಂಪ್ಲೇಂಟ್ ಕೊಟ್ಟೆ. ಓಹ್, ನಿಮಗೆ ನಿಮ್ಮ ಸ್ನೇಹಿತನ ಮೇಲಿರೋ ಅಫೆಕ್ಷನ್ ವೆರಿ ಗುಡ್ ಇರಬೇಕಾದ್ದೆ. ನಿಮ್ಮ ಸ್ನೇಹಿತನ ಕೊಲೆನ ಪೊಲೀಸ್ ಅಧಿಕಾರಿ ರಾಜಶೇಖರಯ್ಯ, ಮಿನಿಸ್ಟರ್ ಮಹಾದೇವಯ್ಯ ಮಾಡಿದ್ದಾರೆ ಅಂತ ಆರೋಪ ಹೊರಿಸಿದಿರಲ್ಲ, ಆ ಕೊಲೆನ ನೀವು ನಿಮ್ಮ ಕಣ್ಣಾರೆ ನೋಡಿದೀರಾ? ಇಲ್ಲ. ಮತ್ತೆ ಯಾವ ಸಾಕ್ಷಿ ಆಧಾರದ ಮೇಲೆ ಅವ್ರ ಮೇಲೆ ಆರೋಪ ಹೊರಿಸ್ತಾ ಇದ್ದೀರಾ? ಈ ಕೇಸ್ಗೆ ಮುಖ್ಯವಾದ ಸಾಕ್ಷಿ ಮಾರಿಮುತ್ತು. ಅವ್ರ ಆಧಾರದ ಮೇಲೆ ನಾನು ಕಂಪ್ಲೇಂಟ್ ಕೊಟ್ಟೆ. ಅಂದ್ರೆ ಈ ಕೊಲೆಯನ್ನ ನೀವು ಕಣ್ಣಾರ ನೋಡ್ಲಿಲ್ಲ, ಯಾರೋ ಮೂರನೇ ವ್ಯಕ್ತಿ ಹೇಳಿದ್ದನ್ನ ಕೇಳ್ಕೊಂಡು ಅವ್ರ ಮೇಲೆ ಈ ಮಿಥ್ಯಾರೋಪವನ್ನು ಹೊರಿಸ್ತಾ ಇದ್ದೀರಾ. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಯುವರ್ ಆನರ್, ನ್ಯಾಯಾಲಯದಲ್ಲಿ ವಿಚಾರಣೆಗೋಸ್ಕರ ಮಾರಿಮುತ್ತುವನ್ನ ಹಾಜರುಪಡಿಸಬೇಕು ಅಂತ ಕೇಳ್ಕೊಳ್ತೀನಿ. Permission granted. ಮಾರಿಮುತ್ತು ಮಾರಿಮುತ್ತು ಮಾರಿಮುತ್ತು. ಯುವರ್ ಆನರ್, ಈ ಕೇಸಿಗೆ ಪ್ರಮುಖವಾದ ಸಾಕ್ಷಿ ಅಂದ್ರೆ ಮಾರಿಮುತ್ತು. ಅವನು ಈ ನ್ಯಾಯಾಲಯಕ್ಕೆ ಹಾಜರಾಗೋದೂ ಇಲ್ಲ. ಕಾರಣ ಇಷ್ಟೇ, ಕೊಲೆಯಾದ ಹಿಂದಿನ ದಿನ ಮಾರಿಮುತ್ತು ಕೋಮುಗಲಭೆಯಲ್ಲಿ ದಾರುಣ ರೀತಿಯಲ್ಲಿ ಹತ್ಯೆಗೀಡಾಗಿದ್ದ. ಮಾರಿಮುತ್ತನ ನಾನೇ ಖುದ್ದ ಕರ್ಕೊಂಡ್ಬಂದು SP ಅವ್ರಿಗೆ ಒಪ್ಪಿಸಿದ್ದೀನಿ. ಪ್ರತ್ಯಕ್ಷವಾಗಿ ಹೇಳಿಕೆ ಕೊಡ್ಸಿದ್ದೀನಿ. ಆ ಹೇಳಿಕೆ ಆಧಾರದ ಮೇಲೆ SP ಅವರು ಇವರಿಬ್ಬರು ಕಸ್ಟಡಿಗೆ ತಗೊಂಡಿದ್ದಾರೆ. ಪ್ಲೀಸ್ ನೋಟ್ ದಿಸ್ ಪಾಯಿಂಟ್ ಯುವರ್ ಆನರ್. ಮಾರಿಮುತ್ತುವಿನ ಡೆತ್ ಸರ್ಟಿಫಿಕೇಟ್ ತಾವು ಇದನ್ನ ಪರಾಮರ್ಶಿಸಬೇಕು ಅಂತ ಕೇಳ್ಕೊಳ್ತೀನಿ. ಯುವರ್ ಆನರ್, ಅಮರ್ ಹೇಳಿಕೆ ಪ್ರಕಾರ ಚಾರ್ಜ್ ಶೀಟ್ ಸಲ್ಲಿಸಿರೋ SP ಅವ್ರನ್ನ ಕೆಲವು ಪ್ರಶ್ನೆಗಳನ್ನು ಕೇಳಬೇಕಾಗಿರೋದ್ರಿಂದ ನ್ಯಾಯಾಲಯದ ಅನುಮತಿ ಕೋರ್ತೇನೆ. SP ಸಾಹೇಬ್ರೆ, ಕಂಪ್ಲೇಂಟ್ ಮಾಡಿರೋ ಅಮರ್ ಮಾರಿಮುತ್ತು ಅನ್ನೋ ಸಾಕ್ಷಿನ ನಿಮ್ ಮುಂದೆ ಪ್ರೊಡ್ಯೂಸ್ ಮಾಡಿದ್ನಾ? ನನ್ನ ಮುಂದೆ ಯಾವ ಸಾಕ್ಷಿನೂ ಪ್ರೊಡ್ಯೂಸ್ ಮಾಡಿಲ್ಲ. ಮಾರಿಮುತ್ತು ಅನ್ನೋ ವ್ಯಕ್ತಿ ಯಾರು ಅಂತಾನೆ ನನಗೆ ಗೊತ್ತಿಲ್ಲ. ಯಾವ ಸಾಕ್ಷಿ ಆಧಾರಗಳು ಇಲ್ಲದೆ ನನ್ನ ಕಕ್ಷಿದಾರನ ಅರೆಸ್ಟ್ ಮಾಡೋದಕ್ಕೆ ಕಾರಣ ಅಷ್ಟೇ ಸರ್. ನಿಜವಾದ ಕೊಲೆಗಾರ ಯಾರು ಅಂತ ಪತ್ತೆ ಹಚ್ಚೋಕ್ಕೋಸ್ಕರ ಮಂತ್ರಿ ಮಾದೇವಯ್ಯ, ನಿಷ್ಠಾವಂತ ಪೊಲೀಸ್ ಅಧಿಕಾರಿ ರಾಜಶೇಖರ್ ಮತ್ತು ನಾನು 3 ಜನ ಸೇರಿ ಆಡಿದ ನಾಟಕ. ಅಂದ್ರೆ ಕೊಲೆಗಾರ ಜಾಣತನದಿಂದ ಕೊಲೆ ಮಾಡಿ ತನ್ನ ಆರೋಪನ ಹೇಗೆ ಬೇರೆಯವ್ರ ಮೇಲೆ ಹೊರಿಸಿದ್ನೋ ಹಾಗೆ ನಾವು ಬೀಸೋ ಬಲೆಯಿಂದ ಆರೋಪಿ ತಪ್ಪಿಸ್ಕೋಬಾರ್ದು ಅಂತ ಈ ರೀತಿ ಮಾಡಿದ್ವಿ. ಹಾಗಾದ್ರೆ ನಿಜವಾದ ಕೊಲೆಗಾರ ಯಾರು ಅಂತ ಹೇಳ್ತೀರಾ? ಇನ್ಯಾರು? ಸೋಷಿಯಲ್ ವರ್ಕರ್ ಅಂತ ಹೆಸರು ತಗೊಂಡು ಜನಗಳನ್ನ ಚೀಟ್ ಮಾಡ್ತಾ ಇದ್ದ ಈ ಅಮರೇ ನಿಜವಾದ ಕೊಲೆಗಾರ. ಆರೋಪಿ ಸ್ಥಾನದಲ್ಲಿರುವ ಅಮರ್ ಸಾಕ್ಷಿಗಳ ಮೇಲೆ ಹಲ್ಲೆ ನಡೆಸಿರುವುದನ್ನು ಗಮನಿಸಿದರೆ ಇಂತಹ ವ್ಯಕ್ತಿ ಮುಂಗೋಪದಲ್ಲಿ ಎಂತಹ ಕೊಲೆ ಮಾಡುವುದಕ್ಕೂ ಹಿಂಜರಿಯುವುದಿಲ್ಲ ಎಂಬುದನ್ನು ತಾನೇ ಖಚಿತಪಡಿಸಿದ್ದಾನೆ. ಈ ಘಟನೆಯನ್ನು ಮುಂದಿಟ್ಟುಕೊಂಡು ಈ ನ್ಯಾಯಾಲಯವು ಆರೋಪಿ ಅಮರನಿಗೆ IPC ಸೆಕ್ಷನ್ 302 ಪ್ರಕಾರ ಜೀವಾವಧಿ ಕಾರಾಗೃಹ ಶಿಕ್ಷೆ ವಿಧಿಸುತ್ತದೆ. ಅಂತೂ ನಮಗೆಲ್ಲ ಕಂಟಕನಾಗಿದ್ದ ಮಾರಿಮುತ್ತುನ ಸಾಯಿಸಿ ನೀವೆಲ್ಲ ಸ್ವಾಭಿಮಾನ, ನಾಚಿಕೆ, ಮಾನ, ಮರ್ಯಾದೆ ಎಲ್ಲ ಬಿಟ್ಟು ಈ ಕೇಸಲ್ಲಿ ನಮ್ಮನ್ನ ಗೆಲ್ಸಿದ್ದಕ್ಕೆ ನಿಮಗೆಲ್ಲ ನಾನು ಚಿರಋಣಿ. ಈ ಸಂತೋಷ ಸಮಯದಲ್ಲಿ ನೀವೇನ್ ಬೇಕಾದ್ರೂ ಕೇಳಿ ಕೊಡ್ತೀನಿ. ಬೆಳಿಗ್ಗೆ ಶೇವಿಂಗ್ ಮಾಡ್ಕೋಬೇಕಾದ ಜ್ಞಾಪಿಸಿ ಕೊಡ್ತಾರೆ. ಯಾಟೆ ಕೊಡೋ ಶಿವ, ನೀನಿರುವಾಗ ನಾವು ಬೇಡ ಅಂತೀವ. ಸರ್, ನಾವಿರೋದೇ ನಿಮ್ಮಂತವ್ರು ಸೇವೆ ಮಾಡಕ್ಕೆ. ಇಂಥ ಕೇಸ್ಗಳು ಇನ್ನೂ ಕೊಡ್ತಾ ಇರಿ. ಎಲ್ರೂ ನಿಮ್ ಹಾಗೆ ಇದ್ಬಿಟ್ರೆ ನಾನು ಚೆನ್ನಾಗಿರ್ತೀನಿ, ನಮ್ ದೇಶನೂ ಚೆನ್ನಾಗಿರುತ್ತೆ. ನೋಡಿ, ಈ ಚೆಕ್ಕು ನಿಮ್ ಲೈಫ್ ಸೆಟ್ಲ್ಮೆಂಟ್ಗೆ, ಈ ಫೋಟೋ ನಿಮ್ ನೈಟ್ ಎಂಜಾಯ್ಮೆಂಟ್ಗೆ. ಹಾಗೆ
ಅಯ್ಯೋ ಬೆಂಕಿ ಬೆಂಕಿ ಆಶಯ ಸೆಂಟಿಮೆಂಟ್ ಟೈಮ್ ಅಲ್ಲ, ಅವನ್ ಬದುಕೋದು ಮುಖ್ಯ. ನನ್ನ ಮಾತ್ಕೊಂಡು ನೀನು ಹೋಗು. ಆಶಾ ಹೋಗು. ಆಶಾ ಹೋಗು. ಆಶಾ ನಿರ್ಮಲ ಹೋಗು. ಸರಿ ಇಲ್ಲ. ಗಿರಿ ಸರಿಕಾ.
ಬಾಣನೆ ನೀನು ಸಾಮಾಂಜನೆ ಸುಮ್ಮ ಬಾಣನೆ ಸುಮ್ಮ ತುಂಬಾ ಕಾಯಿಸ್ಬಿಟ್ರಿ. ನನಗೆ ಗೊತ್ತು ನಿನ್ ಮನ್ಸು ತುಂಬಾ ನೋಯುತ್ತೆ ಅಂತ. ಆದ್ರೆ ಏನ್ ಮಾಡೋದು, ಆ ಆದಿಮಾನವ ಹಾಳಾಗಿ ಹೋಗುದ್ರು ಹೋಗಲ್ಲ ಅಂತದೆ. ಲೈಲಾ ಲೈಲಾ ಶೀಲಾ. ಶೀಲಾ ಶೀಲಾ ಸ್ನಾನ ಮಾಡಿ ಫ್ರೆಶ್ ಆಗಿ ನಡಿ ನಡಿ ಬಾತ್ರೂಮ್ ನಡಿ 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 ನಡಿ. ಅಬ್ಬಮ್ಮ ಇಷ್ಟೊಂದು ಅಡ್ವಾನ್ಸ? ಜಿಂಗ್ ಚಾಕ್ ಜಿಗ್ ಜಿಗ್ ಚಾಕ್ ಜಿಂಗ್ ಚಾಕ್ ಜಿಗ್ ಜಿಗ್ ಚಾಕ್. ನೀನು ಜನ್ಮ ನೀನೇ ಬಂದೆ. ಇಷ್ಟು ಹೊತ್ತಿನಿಂದ ನಿಂಗೆ ಫೋನ್ ಮಾಡಿದ್ದು ಇಲ್ಲಿಂದಾನೆ. ಸುಮ್ಮನೆ ಯಾಕೆ ಕೂಕೋತ್ಯ? ಸಾಯೋ ನೀನು, ಕೊಲ್ಲೋ ನಾನು, ನಮ್ಮಿಬ್ಬರ ಮಧ್ಯ ಮೂರನೇವ್ರು ಯಾಕೆ? ಜನ್ಮಣ್ಣ ಅವರಿಬ್ರು ಎಲ್ಲವರೇ ಅಂತ ಹಿಡ್ಕೊಟ್ಬಿಡ್ತೀನಿ. ಬೇಕಾದ್ರೆ ಕೋರ್ಟ್ ಬಂದು ನಾನ್ ಮಾಡಿರೋ ತಪ್ಪನೆಲ್ಲ ಒಪ್ಕೊಂಡ್ಬಿಟ್ಟು ಅಪ್ರೂವಲ್ ಆಗ್ಬಿಡ್ತೀನಿ. ದಯವಿಟ್ಟು ನಾನು ಬಿಟ್ಬಿಡು. ಕೋರ್ಟ್ ನಿಂಗೆ ಏನ್ ಶಿಕ್ಷೆ ಕೊಡುತ್ತೆ ಅಂತ ಗೊತ್ತು ತಾನೆ? ಗೊತ್ತು, ಮರಣ ದಂಡನೆ. ಸಾಯೋದಕ್ಕೆ ಅಲ್ಲಿವರೆಗೂ ಯಾಕೆ ಹೋಗ್ತೀಯ? ಇಂಡಿಯನ್ ಪೀನಲ್ ಕೋಡ್ ನಲ್ಲಿರೋದು 512 ಸೆಕ್ಷನ್. ಈ ಜನ್ಮಂದು 513 ಸೆಕ್ಷನ್. ಹ್ಯಾಪಿ ಜರ್ನಿ ಟು ಯಮಲೋಕ. ಏನಾಯ್ತು ಸರ್? ಏನಿಲ್ಲ. ರೀ ಅಲ್ಲೇನ್ರಿ ನೋಡ್ತಿದ್ದೀರಾ? ಇಲ್ಲಿ ನೋಡ್ರಿ. ಇದನ್ನೆಲ್ಲ ನೋಡಕ್ಕ ನಾ ಬದುಕಿದೀನಿ. ನ್ಯಾಯದ ಪರವಾಗಿ ಹೋರಾಡೋ ವ್ಯಕ್ತಿನ ಹೀಗೆ ನ್ಯಾಯಾಲಯದ ಮುಂದೆ ನೇಣು ಹಾಕಿದ್ದಾರೆ ಅಂದ್ಮೇಲೆ ನಿಮ್ ಡಿಪಾರ್ಟ್ಮೆಂಟ್ ಅವರು ಏನ್ರಿ ಮಾಡ್ತಿದ್ದೀರಾ? ಕತ್ತೆ ಕಾಯ್ತಿದ್ದೀರಾ? ಸರ್, ಕೊಲೆಗಾರನ ಕಂಡು ಹಿಡಿಯೋಕೆ ನಾವು ಪ್ರಯತ್ನ ಪಡ್ತಿದೀವಿ. ಪ್ರಯತ್ನ? ಬರೀ ಪ್ರಯತ್ನ? ಅಯ್ಯೋ, ಈಗ ನೀವ್ ಹೇಳಿದ ಮಾತನ್ನ ನಾನು ಅಲ್ಲಿ ಕೂತ್ಕೊಂಡು ಹೇಳಿದ್ರೆ ಜನ ನಮ್ಮನ್ನ, ನಮ್ ಸರ್ಕಾರನ ಏನಂತಾರೆ ಗೊತ್ತಾ? ರೇ ಕಮಿಷನರ್ ಸಾಹೇಬ್ರೆ, ಪೊಲೀಸ್ನವರು ಲಾಯರ್ಗಳು ಕಾನೂನಿಗೆ 2 ಕಣ್ಣಿದ್ದಾಗೆ. ಅದ್ರಲ್ಲಿ ಒಂದ್ ಕಣ್ಣ ಅನ್ಯಾಯಕ್ಕೆ ನೀವೇ ತಿವಿದ್ ಬಿಟ್ಟಲ್ರಿ. ರೇ, ನಿಮ್ ಕೈಲಿ ಸರ್ಕಾರ ನಡ್ಸಕ್ಕಾಗತ್ತೇನ್ರಿ? ನಿಮಗ್ ಮಂತ್ರಿ ಪದವಿ ಬೇರೆ ಕೇಳು. ನಿಮ್ ಯೋಗ್ಯತೆಗಷ್ಟು ಬೆಂಕಿ ಹಾಕ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ರಿ. ಕೇಳಿದ್ರೇನ್ರಿ? ರೇ, ಸರ್ಕಾರ ಪ್ರತಿಯೊಂದು ಮನೆಗೂ ಒಂದೊಂದು ರೇಷನ್ ಕಾರ್ಡ್ ಕೊಡ್ತು. ಹಾಗೆ 10 ಮನೆಗೆ ಒಬ್ಬ ಪೊಲೀಸ್ನವ್ರು ಕೊಡ್ತು. ಯಾತಕ್ಕೆ ಹೇಳಿ? ಆ ಪೊಲೀಸ್ನವನಿಗೆ 10 ಮನೆ ಕಾಪಾಡೋ ಶಕ್ತಿ ಇದೆ ಅಂತ. ಆದ್ರೆ ನೀವೇನೇ ಮಾಡ್ತಿದ್ದೀರಾ? ಕರ್ಣನಿಗೆ ವಜ್ರ ಕವಚ ಇದ್ದ ಹಾಗೆ ನಮ್ಮ ಸರ್ಕಾರ ಸಮಾಜ ಸೇವೆಗೆ ಈ ಕಾಕಿ ಅನ್ನೋ ಕವಚ ಕೊಟ್ಟಿದೆ. ಇಂಥ 106 ಕವಚಗಳಿದ್ರು ಒಬ್ಬ ನ್ಯಾಯ ದೇವತೆ ಮಗನ ಉಳಿಸ್ಕೊಳಕ್ ಆಗ್ಲಿಲ್ವಲ್ರಿ ನಿಮ್ ಕೈಯಲ್ಲಿ? ಇಷ್ಟೆಲ್ಲ ಆದ್ರೂ ನಮ್ಮ ಸರ್ಕಾರಕ್ಕೆ ನಿಮ್ ಡಿಪಾರ್ಟ್ಮೆಂಟ್ ಯಾತಿರ್ಬೇಕು? ಇದು ಕುತ್ರ ಕೊಡ್ರಿ ಕಮಿಷನರ್ ಸಾಹೇಬ್ರೆ. ಡೋಂಟ್ ವರಿ ಸರ್, ಹಾಗಾಗೋದಿಕ್ ನಾ ಬಿಡಲ್ಲ. ಬಿಟ್ರೆ ಜನ ನಮ್ಮನ್ನು ಸುಮ್ಮನೆ ಬಿಡೋದಿಲ್ಲ ಅನ್ನೋದು ನಿಮ್ಗೆ ಗೊತ್ತಾದ್ರೆ ಸಾಕು. ನಾ ಇನ್ ಬರ್ತೀನಿ. ನೋಡಿ, ಮತ್ತೆ ಬಂದಾಗ ಪ್ರಯತ್ನ ಅನ್ನೋ ಪದ ಹೇಳಬಾರ್ದು, ಫಲ ಅನ್ನೋ ಉತ್ತರ ಬೇಕು. ಇಲ್ಲ ನೀವು ರಾಜೀನಾಮೆ ಕೊಡಬೇಕು. ಸೆಕ್ಯೂರಿಟಿ ಎಲ್ಲ ಹೇಗಿದ್ರೆ ಐಡೆಂಟಿಫೈ ಮಾಡದೆ ಯಾರನ್ನೂ ಒಳಗಡೆ ಬಿಡ್ಕೊಡ್ದು. ಓಕೆ ಸರ್. ಮಿಸ್ಟರ್ ವೆಂಕಟರಾಮಯ್ಯ, ಬನ್ನಿ ಇಲ್ಲಿ. ಏನ್ ಸರ್? ನನಗೆ ಯಾಕೋ ಭಯ ಆಗ್ತಿದೆ. ನಾನು ಫಾರಿನಲ್ಲಿ ಹೋಗಿರ್ತೀನಿ. ಆ ಜನ್ಮ ಸತ್ತ ಮೇಲೆ ನನಗೆ ಇನ್ಫಾರ್ಮೇಶನ್ ಕೊಡಿ, ಬಂದ್ಬಿಡ್ತೀನಿ. ಯಾಕೆ ಸರ್ ಎದುರ್ಕೋತೀರಾ? ನಾವಿದೀವಲ್ಲ. ನಿಮ್ ಡಿಪಾರ್ಟ್ಮೆಂಟ್ ಬಗ್ಗೆ ನನಗ್ ಗೊತ್ತಿಲ್ವಾ? ನಿಮ್ಮವ್ರನ್ನೇ ನೀವು ಉಳಿಸ್ಕೊಳಕ್ ಆಗ್ಲಿಲ್ಲ. ನಮ್ ಸರ್ವಿಸ್ ಪೂರ್ತಿ ನಿಮ್ಮನ್ನೇ ಕಾಯ್ತಾ ಕೂತ್ರೆ ಜನಗಳನ್ನ ನೋಡೋರು ಯಾರ್ರಿ?
ಈಗಲೇ ಜನ ಬೇಸತ್ತು ಕೂತಿದ್ದಾರೆ. ಸ್ವಲ್ಪ ದಿನ ಹೋದ್ರೆ ಚಪ್ಪಲಿ ತಗೊಂಡು ಹೊಡಿತಾರೆ. ಏನ್ರಿ ಬಾಯಿಗೆ ಬಂದಾಗೆ ಮಾತಾಡ್ತಿದ್ದೀರಾ? ಮುಂದೆ ನಾನು ಸಿಎಂ ಆಗೋನು, ಹುಷಾರ್. ಅಲ್ಲ ರೀ, ನೀವಿರೋದು 5 ವರ್ಷ. ಅಷ್ಟ್ರಲ್ಲಿ ಆಡಬಾರ್ದ ಆಟ ಎಲ್ಲ ಆಡಿ ನಮ್ಮನ್ನ ಯಾಕ್ರಿ ಗೋಳು ಹಿಕ್ಕೋತೀರಾ? ನಾನೇನ್ರಿ ಮಾಡ್ದೆ? ಏನು ಮಾಡಿದ್ರ? ಅಮರ್ರು ಜನ್ಮ ಆಗೋಕೆ ಕಾರಣ ಯಾರ್ರಿ? ಅದು ಹಲೋ, ಜನ್ಮ. ಮರ್ಯಾದೆಯಾಗಿ ಬಂದ್ ಸರೆಂಡರ್ ಆಗು. ಯಾರಿಗೆ? ಪುಲ್ಗೇಟ್ ಕಾನೂನ್ಗ ನಡ್ಸತ್ ನ್ಯಾಯಿಕ. ಸರ್, ಇನ್ನೊಂದು ಬಲಿ ಬಾಕಿ ಇದೆ. ಅದನ್ನು ಮುಗಿಸಿದ ಮೇಲೆ ನಾನೇ ಬಂದು ಸರೆಂಡರ್ ಆಗ್ತೀನಿ. ಅವರಿರೋದು ನನ್ನ ಸೆಕ್ಯೂರಿಟಿಲಿ. ನೀನ್ ಅವ್ರನ್ನ ಕೊಲ್ಲಕ್ ಸಾಧ್ಯ ಇಲ್ಲ. ಕಾಕಿ ಅನ್ನೋದು ಪವಿತ್ರವಾದ ಬಟ್ಟೆ. ಅಂತ ಬಟ್ಟೆ ತೊಟ್ಟ ನಿಮ್ಮಂತ ನಿಷ್ಠಾವಂತ ಅಧಿಕಾರಿಗಳು ಇಂಥ ಕಚಡ ವ್ಯಕ್ತಿಗಳಿಗೆ ಕಾವಲು ಕಾಯಬಾರ್ದು. ಸಹಾಯ ಕೇಳ್ಕೊಂಡು ಬಂದವ್ರನ್ನ ಕಾಯೋದು ನಮ್ಮ ಕರ್ತವ್ಯ. ಹಾಗೆ ಸಾಯೋರ್ನ ಕಾದು ಪ್ರಯೋಜನ ಇಲ್ಲ ಸರ್. ವಾಟ್ ಡು ಯು ಮೀನ್? ಒಬ್ಬ ವ್ಯಕ್ತಿ ಸಾಯೋದಕ್ಕೆ ಅವನ ಪಾಪದ ಕೊಡ ತುಂಬಿರ್ಬೇಕು, ಇಲ್ಲ ಆಯಸ್ ಮುಗಿದಿರ್ಬೇಕು. ಅವನಿಗೆ ಎರಡೂ ಆಗಿದೆ. ಅಂತವನ್ನ ನೀವೇ ಅಲ್ಲ, ಇಡೀ ನಿಮ್ ಪೊಲೀಸ್ ಡಿಪಾರ್ಟ್ಮೆಂಟ್ ಕಾದ್ರೂ ಉಳಿಸ್ಕೊಳಕ್ಕಾಗಲ್ಲ. ನನ್ನ ಮಾತು ಕೇಳು. ನಿನಗೆ ಅನ್ಯಾಯ ಆಗಿದೆ ಅಂತ ನನಗೆ ಗೊತ್ತು. ನಾನು ನಿನಗೆ ನ್ಯಾಯ ಕೊಡಿಸ್ತೀನಿ. ಮೊದಲು ಬಂದು ಸರೆಂಡರ್ ಆಗು. ನ್ಯಾಯ ಕೇಳೋಕೆ ನಾನು ಅಮರಲ್ಲ ಸರ್. ಜನ್ಮ ಅಂದ್ರೆ ಅವನ ಸಾವು. ಬರ್ತಾ ಇದ್ದೀನಿ. ಹಲೋ, ನಾ ಹೇಳಿಲ್ವಾ ಅವನ ಸಾಯಿಸ್ಬಿಡ್ತಾನೆ? ನಾನು ಫಾರಿನ್ ಕಳಿಸ್ಬಿಡಿ. ಸುಮ್ನೆ ಯಾಕ್ರಿ ಗಾಬರಿ ಆಗ್ತೀರಿ? ನಿಮ್ಮ ಪ್ರಾಣನ ಕಾಪಾಡೋ ಜವಾಬ್ದಾರಿ ನಮ್ದು. ಸ್ವಲ್ಪ ಸುಮ್ನಿರಿ. ನಾ ಏನ್ ಹೇಳ್ತೀನಿ? ಅರೆ ಪ್ಲೀಸ್. ಇನ್ಸ್ಪೆಕ್ಟರ್ ಸರ್, ಜನ್ಮ ಮಿನಿಸ್ಟರ್ನ ಕೊಂದೇ ಕೊಲ್ತೀನಿ ಅಂತ ಹೇಳ್ತಿದ್ದಾನೆ. ಒಬ್ಬ ಸಾಮಾನ್ಯ ಮನುಷ್ಯ ನಮ್ಮ ಡಿಪಾರ್ಟ್ಮೆಂಟ್ ಹಾಕಿರೋ ಷರತ್. ಯು ಮಸ್ಟ್ ಬಿ ವೆರಿ ಕೇರ್ಫುಲ್.
ಯುವರ್ ಆನರ್, ಆರೋಪಿ ಸ್ಥಾನದಲ್ಲಿರೋ ಈ ಅಮರ್ ಅಲಿಯಾಸ್ ಜನ್ಮ ಈಗಾಗಲೇ ತನ್ನ ಸ್ನೇಹಿತ ಕುಮಾರ್ನನ್ನ ಕೊಲೆ ಮಾಡಿ ಜೀವಾವಧಿ ಶಿಕ್ಷೆ ಅನುಭವಿಸ್ತಾ ಇದ್ದ ಈತ ಆಸ್ಪತ್ರೆಯಿಂದ ತಪ್ಪಿಸ್ಕೊಂಡು ಬಂದು ಪೊಲೀಸ್ ಅಧಿಕಾರಿಗಳಾದ SP ಲಕ್ಷ್ಮಣ್, SI ರಾಜಶೇಖರ್ ಹಾಗೂ ಲಾಯರ್ ಕಪನಿಪತಿ ಅವರನ್ನ ಕೊಂದದ್ದು ಅಲ್ಲದೆ ಈಗ ಮಾಜಿ ಮಂತ್ರಿ ಮಹದೇವಯ್ಯನವರನ್ನ ಕೊಲ್ಲೋದಕ್ಕೆ ಪ್ರಯತ್ನ ಪಟ್ಟ ಅನ್ನೋದಕ್ಕೆ ಸಾಕಷ್ಟು ಸಾಕ್ಷಿ ಆಧಾರಗಳು ದೃಢಪಟ್ಟಿದೆ. ಅದರಿಂದ ಯುವರ್ ಆನರ್, ಈ ಆರೋಪಿಗೆ ನ್ಯಾಯಾಲಯವು ಯಾವ ರೀತಿಯಾದ ಕನಿಕರವನ್ನು ತೋರಿಸಿ ಉಗ್ರವಾದ ಶಿಕ್ಷೆಯನ್ನೇ ಕೊಡಬೇಕು ಅಂತ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಮಿಸ್ಟರ್ ಅಮರ್, ಇದರ ಬಗ್ಗೆ ನೀವೇನ್ ಹೇಳ್ತೀರಾ? ನಾನು ಕೊಲೆ ಮಾಡಲಿಲ್ಲ ಸರ್, ನನ್ನ ಕರ್ತವ್ಯ ಮಾಡಿದೆ. ಮಿಸ್ಟರ್, ಇಲ್ಲಿ ನಾವು ಕೇಳೋ ಪ್ರಶ್ನೆಗೆ ಉತ್ತರ ಕೊಡ್ಬೇಕೆ ವಿನಃ ನೀವು ನಮ್ಮನ್ನೇ ಪ್ರಶ್ನೆ ಮಾಡಬಾರ್ದು. ನಾನು ಅಪರಾಧಿ ಅಂತ ಪ್ರೂವ್ ಮಾಡೋಕೆ ನೀವು ಪ್ರಶ್ನೆ ಕೇಳೋ ಹಾಗೆ ನಾನು ನಿರಪರಾಧಿ ಅಂತ ಪ್ರೂವ್ ಮಾಡ್ಕೊಳಕ್ಕೆ ನಿಮ್ಮನ್ನ ಪ್ರಶ್ನೆ ಕೇಳಬಾರ್ದಾ? ನಾನು ಕೊಲೆಗಾರ ಆಗೋದಕ್ಕೆ ಕಾರಣ ಯಾರು? ಈ ಕೋರ್ಟು, ಈ ಕಾನೂನು. ಪೊಲೀಸ್ ಆಫೀಸರ್ ಆಗಬೇಕು ಅಂತ ಆಸೆ ಹೊತ್ತಿದ್ದ ನನ್ನ ಸ್ನೇಹಿತನ ಹತ್ರ 1 ಲಕ್ಷ ರೂಪಾಯಿ ಲಂಚ ತಗೊಂಡು ಅವನ ಲಾಕಪ್ ಅಲ್ಲಿ ಹೊಡೆದು ಸಾಯಿಸಿದ್ರು. ಅದಕ್ಕೆ ಸಂಬಂಧಪಟ್ಟ ಸಾಕ್ಷಿ ನಾನು ಪೊಲೀಸ್ನವ್ರು ಕೊಟ್ಟಿದ್ದಕ್ಕೆ ಈ ನ್ಯಾಯಾಲಯ ನಾನು ಕೊಟ್ಟಿದ್ದೇನು? ಡಾಕ್ಟರ್ ಸರ್ಟಿಫಿಕೇಟಾ, ಇಂಜಿನಿಯರ್ ಸರ್ಟಿಫಿಕೇಟಾ? ಕೊಲೆಗಾರ ಅನ್ನೋ ಸರ್ಟಿಫಿಕೇಟ್ ಕೊಟ್ಟು ಜೀವವಾದ ಶಿಕ್ಷೆ ವಿಧಿಸಿದ್ರು. ಅದಕ್ಕೆ ನಾನು ಅವ್ರನ್ನ ಕೊಂದೆ. ನಾನು ಅವ್ರನ್ನ ಕೊಲ್ಲದೆ ಹೋಗಿದ್ರೆ ಇಂಥ ಎಷ್ಟೋ ಜನ ಅಮಾಯಕರನ್ನ ಕೊಂದು ಅದಕ್ಕೆ ಲಾಕಪ್ ಡೆತ್ ಅನ್ನೋ ಹೆಸರು ಕಟ್ತಾ ಇದ್ರು. ಹೇಳಿ ಸರ್, ಇಂಥ ವಿಷಜಂತುಗಳನ್ನ ನಾನು ಕೊಂದ ತಪ್ಪ? ಅದರ ಬದಲು ನೀವು ಅವರನ್ನ ಕೋರ್ಟ್ಗೆ ತಂದು ಒಪ್ಪಿಸಿದ್ರೆ ನಾವು ಎನ್ಕ್ವೈರಿ ಕಮಿಷನ್ ನೇಮಕ ಮಾಡಿ ಕೂಲಂಕುಷವಾಗಿ ವಿಚಾರಣೆ ಮಾಡಿ ನಿಮಗೆ ನ್ಯಾಯವನ್ನ ದೊರಕಿಸ್ಕೊಡ್ತಾ ಇದ್ವಿ. ನಿಮ್ಮ ಈ ಕಮಿಷನ್ ಇಂದ ಎಷ್ಟು ಜನಕ್ಕೆ ಶಿಕ್ಷೆ ಆಗಿದೆ, ಎಷ್ಟು ಜನಕ್ಕೆ ನ್ಯಾಯ ಸಿಕ್ಕಿದೆ? ಅಂಗನವಾಡಿ ಕಾರ್ಯಕರ್ತನ ಅತ್ಯಾಚಾರ ಮಾಡಿ ಸಾಯಿಸ್ತಾರಲ್ಲ, ಅವ್ರಿಗೆ ಯಾವ ಶಿಕ್ಷೆ ಕೊಟ್ರಿ? ಪ್ರಭುದೇವನ ಕಾರ್ಮಿಕನ ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಕೊಂದ ಪೊಲೀಸ್ ಆಫೀಸರ್ಗೆ ಯಾವ ಶಿಕ್ಷೆ ಕೊಟ್ರಿ? ಹರ್ಷದನ್ನ ಲಾಯರ್ನ ಕೊಲೆ ಮಾಡಿದ ರೌಡಿಗಳನ್ನ ಪೊಲೀಸರ CBI ತಂದು ಕೋರ್ಟಲ್ಲಿ ನಿಲ್ಲಿಸ್ತಾರಲ್ಲ, ಅವರೆಲ್ಲ ಏನಾದ್ರು? ಕರುಣಾಕರನ ಹುಡುಗನ್ನ ಲಾಕಪ್ ಅಲ್ಲಿ ಹೊಡೆದು ಸಾಯಿಸ್ತಾರಲ್ಲ, ಅವ್ರಿಗೆ ಯಾವ ಶಿಕ್ಷೆ ಕೊಟ್ರಿ? ನಿಮ್ಮ ಈ ಕೋರ್ಟ್ಗೆ, ಈ ಸರ್ಕಾರಕ್ಕೆ ಅಧಿಕಾರದಲ್ಲಿರೋರಿಗೆ ಶಿಕ್ಷೆ ಕೊಡೋ ತಾಕತ್ತಿಲ್ಲ ಸರ್, ಇಲ್ಲ. ಕೋರ್ಟ್ಗೆ ಹಿರಿಯ ಕಿರಿಯ ಅನ್ನೋ ಭೇದ ಭಾವ ಇಲ್ಲ. ಸರಿಯಾದ ಸಾಕ್ಷಿ ಆಧಾರ ಇಲ್ಲದೆ ಇರೋದ್ರಿಂದ ಅವ್ರಿಗೆ ಶಿಕ್ಷೆ ಆಗ್ಲಿಲ್ಲ. ಎಲ್ಲಿವರೆಗೂ ಶ್ರೀಮಂತರು ತಾವು ಇಟ್ಕೊಂಡಿರೋ ವೇಷ ಇರ್ತಾರ, ಸಾಕ್ಷಿನ ದುಡ್ಡಿನ ಹೊತ್ತಿಗೆಯಲ್ಲಿ ಹೊತ್ಕೊಂಡು ಮಲಗಿರ್ತಾರೋ ಅಲ್ಲಿವರೆಗೂ ನಮ್ಮಂತವ್ರಿಗೆ ನ್ಯಾಯ ಸಿಗಲ್ಲ. ನಿಮಗೆ ನ್ಯಾಯ ಸಿಕ್ಕಿದ್ರೆ ನಿಮ್ಮಿಂದ ಕೊಲೆಯಾದವ್ರನ್ನ ವಾಪಸ್ ತಂದ್ಕೊಡಕ್ಕಾಗತ್ತಾ? ಅವ್ರಿಗೆ ಮುಂಚೆ ಸತ್ತವರು ನನ್ನ ತಾಯಿ, ತಂಗಿ, ಸ್ನೇಹಿತ. ನಿಮ್ಗೂ ಆಗ್ಲಿ ನಿಮ್ ಕೋರ್ಟ್ಗಾಗ್ಲಿ ಅವ್ರನ್ನ ವಾಪಸ್ ತಂದ್ಕೊಡಕ್ಕಾಗುತ್ತಾ? ಮಿಸ್ಟರ್ ಅಮರ್, ಮೈಂಡ್ ಯುವರ್ ಲ್ಯಾಂಗ್ವೇಜ್. ಕೋರ್ಟಿನ ಬಗ್ಗೆ, ಸರ್ಕಾರದ ಬಗ್ಗೆ ಇಷ್ಟು ಕೇವಲವಾಗಿ ಮಾತಾಡಬಾರ್ದು. ನ್ಯಾಯ ಸಿಗದೆ ಇದ್ದಾಗ ಸರ್ಕಾರ ತಟ್ಟಿ ಕೇಳೋ ಅಧಿಕಾರ ನಮಗಿದೆ ಸರ್. ಬಡವ್ರ ಕಣ್ಣೀರು ಒರ್ಸಕ್ಕಾಗದೆ ಇರೋ ಈ ಕಾನೂನು, ಈ ನ್ಯಾಯಾಲಯ ನಮಗೆ ಬೇಕಾಗಿಲ್ಲ. ಸರ್ಕಾರ ಏನು ಆಕಾಶದಿಂದ ಇಳಿದು ಬಂದಿಲ್ಲ. ಜನರು ಕೊಟ್ಟರು ಅಧಿಕಾರ, ಅವ್ರು ಕೊಟ್ಟರು ಅಧಿಕಾರನ ನೀವು ಲಾಯರ್ ಆಗಿರೋದು, ನೀವು ಜಡ್ಜ್ ಆಗಿರೋದು. ಅದೇ ಜನ ಇವತ್ತು ನನ್ನ ಅಪರಾಧ ಅಂತ ಹೇಳಿ ನಾನು ಒಪ್ಕೋತೀನಿ. ನೀವು ಕೊಲೆ ಮಾಡಿಬಿಟ್ಟು ಜನ ಅದನ್ನಿಲ್ಲ ಅಂದ್ರೆ ನಾವು ಒಪ್ಕೊಂಡ್ಬಿಡ್ಬೇಕಾ? ಯಾಕೆ ಸರ್ ಒಪ್ಕೊಳಕ್ಕಾಗಲ್ಲ? ಅದೇ ಜನ ಒಬ್ಬ ರೌಡಿನ, ಕೊಲೆಗಾರನ, ಲಫಂಗನ ಓಟ್ ಹಾಕಿ ಗೆಲ್ಲಿಸಿದಾಗ ಅವನ MLA ಅಂತ ಒಪ್ಕೊಳ್ಳಲ್ವಾ? ಮಂತ್ರಿ ಅಂತ ಒಪ್ಕೊಳ್ಳಲ್ವಾ? ಅದನ್ನು ಒಪ್ಕೊಂಡವ್ರು ಇದನ್ನ ಯಾಕೆ ಸರ್ ಒಪ್ಕೊಳಕ್ಕಾಗಲ್ಲ? ನ್ಯಾಯ ದೇವತೆ ಕಣ್ಣಿಗೆ ಬಟ್ಟೆ ಯಾಕೆ ಸರ್ ಕಟ್ಟಿದ್ದೀರಾ? ಇಲ್ಲಿ ನಡೆಯೋ ಅನ್ಯಾಯ ನೋಡಬಾರ್ದು ಅಂತ ಕಟ್ಟು ಬಿಚ್ಚಿ ಸರ್, ಅನ್ಯಾಯ ನೋಡ್ಲಿ. ಯಾವ್ದ್ರಿ ಅನ್ಯಾಯ? ನೀವು ಕೊಲೆ ಮಾಡಿರೋದಕ್ಕೆ ಬೇಕಾದಷ್ಟು ಸಾಕ್ಷಿ ಆಧಾರಗಳಿದೆ, ಆದ್ರೆ ಇವ್ರು ಕೊಲೆ ಮಾಡಿದ್ದಾರೆ ಅನ್ನೋದಕ್ಕೆ ಯಾವ ಸಾಕ್ಷ್ಯಾಧಾರಗಳು ಇಲ್ಲ, ಗೊತ್ತಾ? ಕೋರ್ಟ್ ನಲ್ಲಿ ಸತ್ಯಕ್ಕಿಂತ ಸಾಕ್ಷಿನೇ ಮುಖ್ಯ. ಆದ್ರೆ ನೀವುಗಳೆಲ್ಲ ಓದಿ ಲಾಯರ್ ಯಾಕಾಗಿದ್ದೀರಾ? ನೀವು ಜಡ್ಜ್ ಯಾಕಾಗಿದ್ದೀರಾ? ಕಮಿಷನರ್ ಸರ್, ಯಾಕೆ ಸರ್ ಸುಮ್ಮನೆ ಇದ್ದೀರಾ? ಮಾತಾಡಿ ಸರ್. ಮತ್ತೆ ನಂಗೆ ಅನ್ಯಾಯ ಆಗಿದೆ ಅಂತಾನ ಅವನ ಕೊಲೆ ಮಾಡೋ ತಪ್ಪಿಸಿ ನೀವು ನನ್ನ ಕರ್ಕೊಂಡ್ ಬಂದಿದ್ದು? ನೀವು ಮಾತಾಡಿದ್ರೆ ನಂಗೆ ನ್ಯಾಯ ಸಿಗಲ್ಲ ಸರ್. ಮಾತಾಡಿ ಸರ್. ಸರ್, ಈ ಜನ್ಮ ಸಾಯ್ತಾನೆ ಅಂತ ನಂಗೆ ಭಯ ಇಲ್ಲ. ಆದ್ರೆ ಇಂಥವ್ರ ಹಟ್ಟಾಸದಿಂದ ಸೊರಗ್ತಾ ಇರೋ ಸಮಾಜ ನಿಮ್ಮಂಥವರಿಂದ ಆದ್ರೂ ಹೊಸ ಜನ್ಮ ತಾಳ್ಲಿ ಅಂತ ಪ್ಲೀಸ್ ಸರ್. ಯುವರ್ ಆನರ್, ಒಬ್ಬ ಮನುಷ್ಯನಿಗೆ ಒಂದು ಏಟು ಬಿದ್ದರೆ ತಡ್ಕೋಬಹುದು, ಪದೇ ಪದೇ ಏಟು ಬೀಳ್ತಾನೆ ಇದ್ರೆ ಅವನು ಏನಾಗ್ತಾನೆ ಅನ್ನೋದಕ್ಕೆ ಈ ಅಮರು ಜನ್ಮ ಅಂತ ಆಗಿರೋದೇ ಸಾಕ್ಷಿ. ಇವನಿಗೆ ನ್ಯಾಯ ಕೊಡಿಸ್ತೀನಿ ಅಂತ ನಾನು ಅರೆಸ್ಟ್ ಮಾಡಿ ಕರ್ಕೊಂಡು ಬಂದೆ. ಆದರೆ ಸಾಕ್ಷಿ ಆಧಾರ ಇಲ್ಲದೆ ಸುಮ್ಮನೆ ಆಗ್ಬಿಟ್ಟೆ. ನೀವು ಅಪರಾಧಿ ಅಂತ ಹೇಳ್ತಾ ಇರೋ ಈ ಅಮರು ನಿರಪರಾಧಿ ಅಂತ ಹೇಳೋಕೆ ಸಾವಿರಾರು ಜನ ಹೊರಗಡೆ ಕಾಯ್ಕೊಂಡಿದ್ದಾರೆ. ಇಂಥವನಿಗೆ ನ್ಯಾಯ ಸಿಗಲಿಲ್ಲ ಆದ ಮೇಲೆ ನಾನು ಈ ಪದವಿಲಿ ಇರಕ್ಕೆ ಇಷ್ಟಪಡಲ್ಲ. ಯುವರ್ ಆನರ್, ಕೋರ್ಟ್ ಮುಖ್ಯವಾಗಿ ಬೇಕಾಗಿರೋದು ಸಾಕ್ಷಿ ಆಧಾರಗಳು ಅಂತ ತಮಗೂ ಗೊತ್ತೇ ಇದೆ. ಇನ್ನು ಮುಂದಿನ ನಿರ್ಧಾರ ತಮಗೇ ಸೇರಿದ್ದು. ವಾದ ವಿವಾದಗಳನ್ನು ಪರಿಶೀಲಿಸಿದ ನಂತರ ಅಮರ್ನನ್ನು ಅಪರಾಧಿ ಎಂದು ಈ ನ್ಯಾಯ ಅಪರಾಧಿ ಜನ್ಮ ಅಲ್ಲ ಯುವರ್ ಆನರ್, ಮಂತ್ರಿ ಮಹಾದೇವಯ್ಯ. ನೀವು ಹೇಳೋದೇನೇ ಇದ್ರೂ ಈ ಕಟಕಟಿಗೆ ಬಂದು ಹೇಳಿ. ನಿಮ್ಮ ತೀರ್ಪಲ್ಲಿ ನ್ಯಾಯ ಇಲ್ಲ. ಎಷ್ಟೋ ಜನ ಅಮಾಯಕರಿಗೆ ಕೆಲಸದ ಆಸೆ ತೋರಿಸಿ ಲಂಚ ತಗೊಂಡು ಕೆಲಸನೂ ಕೊಡಿಸದೆ ಅವ್ರು ತಿರುಗಿ ಬಿದ್ದಾಗ ಅವ್ರನ್ನ ಸಾಯಿಸಿ ಅದಕ್ಕೆ ಲಾಕಪ್ ಡೆತ್ ಅನ್ನೋ ಬಣ್ಣ ಕಟ್ಟಿದ್ದಾನೆ.
ನಾವು ದೇವರು ಅಂತ ಪೂಜೆ ಮಾಡೋ ಸರಸ್ವತಿನ ಹಣದಾಸೆಗೆ ಮಾರ್ಕೆಟ್ ನಲ್ಲಿ ಮಾರೋ ವಸ್ತು ತರ ಮಾರೋ ಇವನು ನಿರಪರಾಧಿನ. ಇಂಥವ್ರು ಬದುಕಿದ್ರೆ ಲಂಚ ಅನ್ನೋ ಪದ ಎಲ್ಲಾ ಕಡೆ ತುಂಬಿ ವಿದ್ಯಾರ್ಥಿಗಳು ವಿದ್ಯೆನ ವರ ಅಂತ ತಿಳ್ಕೊಳ್ಳಲ್ಲ ಸರ್, ಶಾಪ್ ಅಂತ ತಿಳ್ಕೊತಾರೆ. ಈ ಅಮರ್ ಜನ್ಮ ಅನ್ನೋ ರೂಪ ತಾಳ್ದ, ತನ್ನ ತಾಯಿ ತಂಗಿನ ಕಳ್ಕೊಂಡು ಹೋರಾಡ್ದ. ಯಾರಿಗೋಸ್ಕರ? ನಿಮಗೋಸ್ಕರ, ನಮಗೋಸ್ಕರ, ಈ ಜನತೆಗೋಸ್ಕರ. ಅಂತವನೇ ನೀವು ಅಪರಾಧಿ ಅನ್ನೋದಾದ್ರೆ ಇಂಥವನ್ನ ಏನೇನ್ಬೇಕು? ಮಿಸ್ಟರ್, ನ್ಯಾಯಾಲಯದಲ್ಲಿ ಮರ್ಯಾದೆ ಇಲ್ಲದೆ ಮಾತಾಡಬೇಡಿ. ಯಾರಿಗೆ ಸರ್ ಮರ್ಯಾದೆ? 100 ಜನರನ್ನ ಸುಲಿಗೆ ಮಾಡ್ತಾ ಸರ್ವಾಧಿಕಾರ ನಡೆಸೋ ಇಂಥವ್ರಿಗೆ ಮರ್ಯಾದೆ ಅಲ್ಲ, ಮರಣದಂಡನೆ ಕೊಡ್ಬೇಕು. ನ್ಯಾಯಾಲಯಕ್ಕೆ ತನ್ನದೇ ಆಗಿರತಕ್ಕಂತ ನೀತಿ ನಿಯಮಗಳಿವೆ. ಅದನ್ನ ನೀವು ಹೇಳಿದ್ರಿಂದ ಬದಲಿಸೋದಕ್ಕೆ ಸಾಧ್ಯ ಇಲ್ಲ. ನೀವು ಬದಲಾಯಿಸಿದ್ರು ನಾನು ಬದಲಾಯಿಸ್ತೀನಿ. ಇದುವರೆಗೂ ಯಾವ ಕೋರ್ಟು ಕೊಡದೇ ಇರೋ ತೀರ್ಪನ್ನ ಜನತೆ ಪರವಾಗಿ ನಾನು ಕೊಡ್ತೀನಿ. ಎಸ್